ಬ್ಯಾಗ್ ನಾನು ಇಟ್ಕೊಂಡ್ ಬರ್ತಾ ಇದ್ದೀನಿ. 4 ಗಂಟೆ ಅಜ್ಜಿ ನೀರೊಳಗಡೆ ಬಿಡ್ತಾರೆ ಇರೋ. ಎಲಿಫೆಂಟ್ಸ್ ಎಲಿಫೆಂಟಾ ಕೇವ್ಸ್. ಮಗಳು ನಿನ್ಗೂ ಅದೇ ತರ ಮುಚ್ಚಕಣ ಮಣ್ಣಲ್ಲಿ. Hi everyone, welcome back to my YouTube channel. If you're new here, make sure to like, comment, subscribe. ಇವತ್ತು ನಮ್ಮ ಅಜ್ಜಿಗೆ ಮುಂಬೈ ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಇವತ್ತು ಮುಂಬೈ ಟೂರ್ ಮಾಡ್ತಾ ಇದ್ದೀವಿ ನಾವು. ಫುಲ್ ಫನ್ನಿ ಆಗಿರುತ್ತೆ ಬಿಕಾಸ್ ನಾನು ಇರ್ತೀನಿ ವ್ಲಾಗ್ ಅಲ್ಲಿ. ಎಲ್ಲರೂ ಎಂಡ್ವರೆಗೂ ನೋಡಿ. ಹಾಯ್ ಮೇಡಮ್. ಇನ್ನು ಮುಂಬೈಗೆ ಬರೋ ಟೂರಿಸ್ಟ್ ಎಲ್ಲ ಮಿಸ್ ಮಾಡದೆ ನೋಡೋ ಪ್ಲೇಸ್ ಯಾವ್ದಂದ್ರೆ ಗೇಟ್ ವೇ ಆಫ್ ಇಂಡಿಯಾ ಅಂಡ್ ತಾಜ್ ಹೋಟೆಲ್. ದಿಸ್ ಇಸ್ ಇಂಡಿಯಾಸ್ ಲಾಂಗೆಸ್ಟ್ ಸೀ ಬ್ರಿಡ್ಜ್ ಅಟಲ್ ಸೇತು. ನಾನು ಮುಂಚೆನೂ ವ್ಲಾಗ್ ಅಲ್ಲೆಲ್ಲ ಹೇಳಿದೀನಿ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಅಟಲ್ ಸೇತು ಮೇಲೆ. 21.8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದೀವಿ ಅನಿಸ್ಬೋದು ನಿಮ್ಗೆ ಈ ಫಾಗಿ ವ್ಯೂ ನೋಡಿ. ನಾವು ಓಡೋ ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು. ಮುಂಬೈ ಕೂಡ ಇವಾಗ ಡೆಲ್ಲಿ ತರ ಪೊಲ್ಯೂಟ್ ಆಗ್ಬಿಟ್ಟಿದೆ. ಸಿ ಏರ್ ಪೊಲ್ಯೂಷನ್ ಹ್ಯೂಮಿಡಿಟಿ ಎಲ್ಲ ಸೇರಿ ಈ ತರ ಕಾಣಿಸುತ್ತೆ. ಇದು ಮುಂಬೈ ಮತ್ತೆ ನವಿ ಮುಂಬೈ ಕನೆಕ್ಟ್ ಮಾಡೋ ಬ್ರಿಡ್ಜ್. ನವಿ ಮುಂಬೈಯಲ್ಲಿ ಹೊಸದಾಗಿ ಏರ್ಪೋರ್ಟ್ ಆಗಿರೋದ್ರಿಂದ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಬಂದ್ಬಿಡ್ಬೋದು. ಹಂಗೆ ಟೋಲ್ ಕೂಡ ಜಾಸ್ತಿನೇ ಇರುತ್ತೆ. RBI ಆಫೀಸ್, ಇದನ್ನು RBI ಆಫೀಸ್ ಲೋಗ ಕಾಣಿಸ್ತಾ ಇದೆ. ಎಲ್ಲ ಕಾಣಿಸ್ತಿದೆ. ಇಲ್ಲೂ ಇದೆ ನೋಡಿ RBI ಲೋಗೋ. ಟ್ಯಾಕ್ಸಿ ಎಲ್ಲ ಈ ತರ ಇರುತ್ತೆ ಮುಂಬೈ. ಬ್ಯಾಗ್ ನಾನು ಇಟ್ಕೊಂಡ್ ಬರ್ತಾ ಇದ್ದೀನಿ. ಕೈ ಬಿಸ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ದಾಳೆ. ಇನ್ನು ಗೇಟ್ ವೇ ಆಫ್ ಇಂಡಿಯಾ ಅಂಡ್ ತಾಜ್ ಹೋಟೆಲ್ ತುಂಬಾ ಸಲ ವಿಸಿಟ್ ಮಾಡಿದೀವಿ. ಸೊ ಅದಕ್ಕೆ ಈ ಸಲ ಎಲಿಫೆಂಟಾ ಕೇವ್, ಎಲಿಫೆಂಟಾ ಐಲ್ಯಾಂಡ್ ನಾವು ಕೂಡ ವಿಸಿಟ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಅಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇನ್ನು ಎಲಿಫೆಂಟಾ ಕೇವ್ಗೆ ಟಿಕೆಟ್ ಗೇಟ್ ವೇ ಆಫ್ ಇಂಡಿಯಾ ಎಂಟ್ರೆನ್ಸ್ ಅಲ್ಲೇ ಇರುತ್ತೆ. ಮಾರ್ನಿಂಗ್ 9 o'clock ಇಂದ 5:30 ವರೆಗೂ ಇರುತ್ತೆ. ಮಂಡೇ ಮಾತ್ರ ಎಲಿಫೆಂಟಾ ಕೇವ್ ಕ್ಲೋಸ್ ಇರುತ್ತೆ. ಇನ್ನು ಎವ್ರಿ ಡೇನು ಓಪನ್ ಇರುತ್ತೆ. ಸಿನಿಮಾ ಗೇಟ್ ವೇಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಲ್ಲ ಮುಂಬೈಗೆ. ಮುಂಬೈ ಗೇಟ್ ವೇಗೆ ನಮ್ಮ ಪುಟಾಣಿದೊಂದು ಫೋಟೋ ತೆಗಿಸ್ಬೇಕಂಡ್ರೋ. ಮುದುಮ ಎಲ್ಲ ಸುತ್ತುತ್ತೆ ಇವಾಗಲೇ. ಹೊಸ ಮನೇಲಿ ಸೆಟಲ್ ಆದ್ಮೇಲೆ 1-2 ಡೇಸ್ಗೆ ಪಾಪುಗೆ ಜ್ವರ ಬಂತು. ನ್ಯೂ ಪ್ಲೇಸ್, ವಾಟರ್ ಚೇಂಜ್ ಅಂಡ್ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಓಡಾಡಿದ್ರಿಂದ ಅವಳಿಗೆ ಶಿ ವಾಸ್ ನಾಟ್ ವೆಲ್. ಬಟ್ ಹೋಗೋ ದಿನ ಬೆಟರ್ ಇದ್ಲು. ಅದಕ್ಕೆ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಇದ್ದಾಳೆ. ಇನ್ನು ಫೆರಿ ಚಾರ್ಜ್ 260 per head ಅಡಲ್ಟ್ಸ್ಗೆ. ಫೆರಿ ಸ್ಟಾರ್ಟ್ ಫ್ರಮ್ ಗೇಟ್ ವೇ ಆಫ್ ಇಂಡಿಯಾ. ಗೇಟ್ ವೇ ಆಫ್ ಇಂಡಿಯಾ ಇಂದ ಎಲಿಫೆಂಟಾ ಐಲ್ಯಾಂಡ್ ಹೋಗೋಕ್ಕೆ ಅಪ್ರಾಕ್ಸಿಮೇಟ್ಲಿ 1 hour ಬೇಕು. ಇನ್ನು ಟಿಕೆಟ್ ರೌಂಡ್ ಟ್ರಿಪ್ ಕೊಟ್ಟಿರ್ತಾರೆ. ಹೋಗೋಕ್ಕೆ ಬರೋದಕ್ಕೆ ಸೇರಿಸಿ ಒಬ್ರಿಗೆ 260 rupees. ಮಾರ್ನಿಂಗ್ 9 to 5:30 ರನ್ ಆಗುತ್ತೆ ಫೆರಿ. 5:30 ಒಳಗಡೆ ಅಲ್ಲಿ ಯಾವ ಫೆರಿ ನಿಂತಿರುತ್ತೆ ಅದಕ್ಕೆ ಹತ್ಕೊಂಡ್ ಬರ್ಬೋದು. ಅಜ್ಜಿ ನೀರೊಳಗಡೆ ಬಿಡ್ತಾರೆ ಇರೋ. ಇದೇ ಫಸ್ಟ್ ಟೈಮ್ ಸಮುದ್ರದಲ್ಲಿ ಹೋಯ್ತೈತಿ. ಇವಾಗ ಸಮುದ್ರದೊಳಗಡೆ ಹೋಗ್ಬಿಟ್ಟು ಬಿಡ್ತಾರೆ. ಬೋಟ್ ಏನಾದ್ರು ಚೂರು ಅಲ್ಲಾಡಿದ್ರೆ ಹಾಕೋತಾಳಂತೆ, ಇಲ್ಲ ಹಿಡ್ಕೊಂಡ್ಬಿಡ್ತಾಳಂತೆ. ವಾವ್, ವಾಟ್ ಐಡಿಯಾ. ಮಂಡೇ ಒಂದಿನ ಕ್ಲೋಸ್ ಇರುತ್ತೆ ಎಲಿಫೆಂಟಾ ಕೇವ್. ಇನ್ನೆಲ್ಲ ಡೇನು ರನ್ ಆಗುತ್ತೆ. ರೌಂಡ್ ಟ್ರಿಪ್ 2 hours ಆಗುತ್ತೆ. ಫೆರಿ ರೈಡ್ ಹೋಗಕ್ 1 hour, ಬರೋದಕ್ಕೆ 1 hour. ಅಲ್ಲಿ ನೀವು ಎಲಿಫೆಂಟಾ ಕೇವ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಅಂದ್ರೆ ಮ್ಯಾಕ್ಸ್ 2 hour ಬೇಕಾಗುತ್ತೆ ಅಂತ ಹೇಳಿದ್ರು. ಅರೌಂಡ್ 4 hours ಬೇಕಾಗುತ್ತೆ ಎಲಿಫೆಂಟಾ ಟ್ರಿಪ್ಗೆ. ಇಲ್ಲಿ ಸುಮ್ಮನೆ ಒಪ್ಪಿಸ್ಲು.
ಹಿಂಗ ಇಟ್ಕೊ ಹಿಂಗ್ ಸಕಲ ಕಾಣ್ತಾಳ್ತಾಗೆ ಇವಾಗ ಎಲ್ರಿಗೂ ಕೊಡ್ತಾ ಇದ್ದಾರೆ ಲೈಫ್ ಜಾಕೆಟ್. ಎಲಿಫೆಂಟಾ ಕೇವ್ ಹೋಗ್ಬೇಕಂತ ಅನ್ಕೊಂಡ್ರೆ ಮಾರ್ನಿಂಗ್ ಬೇಗನೆ ಸ್ಟಾರ್ಟ್ ಮಾಡಿದ್ರೆ ಬೆಟರ್, ಯಾಕಂದ್ರೆ ಮುಂಬೈ ಬಿಸಿಲಿಗೆ ಸಖತ್ ಶೆಕೆ ಆಗುತ್ತೆ. ನಾವು ಸ್ಟಾರ್ಟ್ ಮಾಡಿದ್ದೆ ಮಧ್ಯಾಹ್ನ. ಆ ಬಿಸಿಲಿಗೂ ಶೆಕೆಗೂ ಆ ಬೋಟ್ ಇಂಜಿನ್ ಸೌಂಡಿಗೂ ತಲೆನೋವು ಬಂದಿತ್ತು ನಮ್ಗೆ. ನೀವೇನಾದ್ರೂ ಫೆರಿ ರೈಡ್ ಹೋಗ್ತಿದ್ದೀರಾ ಅಂತಂದ್ರೆ ಇಂಜಿನ್ ಇಂದ ಸ್ವಲ್ಪ ಮುಂದೆ ಹೋಗಿ, ಇಲ್ಲಾಂದ್ರೆ ಮೇಲ್ಗಡೆ ಅಪ್ಪರ್ ಡೆಕ್ಕಿಗೆ ಹೋದ್ರೆ 10 to 20 ರೂಪೀಸ್ ಎಕ್ಸ್ಟ್ರಾ ತಗೊಂತಾರೆ. ಅಂಡ್ ಬಿಸಿಲಿದ್ದಾಗ ಹೋದ್ರೆ ಮೇಲ್ಗಡೆ ಅಂತೂ ಕೂರಕ್ಕಾಗಲ್ಲ, ಬಿಸಿಲು ಡೈರೆಕ್ಟ್ ಆಗಿ ಬರುತ್ತೆ. ಬಟ್ ಏನಾದ್ರೂ ನಿಮ್ದು ವೆದರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಆರಾಮಾಗಿ ಮೇಲ್ಗಡೆ ಕುತ್ಕೊಂಡು ಹೋಗ್ಬೋದು ವ್ಯೂ ನೋಡ್ಕೊಂಡು. ಇನ್ನು ಫೆರಿಯಿಂದ ಇಳಿದು ಎಲಿಫೆಂಟಾ ಕೇವ್ ಎಂಟ್ರೆನ್ಸ್ ಹೋಗಕ್ಕೆ 1.5 ಕಿಲೋಮೀಟರ್ಸ್ ಏನೋ ಆಗುತ್ತೆ ಅನ್ಸುತ್ತೆ. ನೀವು ನೆಡ್ಕೊಂಡು ಹೋಗೋದಿದ್ರು ಹೋಗ್ಬೋದು, ಇಲ್ಲ ಅಂದ್ರೆ ಟಾಯ್ ಟ್ರೈನ್ ಇರುತ್ತೆ. ಟಾಯ್ ಟ್ರೈನ್ ಅಲ್ಲಿ ಹೋಗ್ಬೋದು. ಪರ್ ಪರ್ಸನ್ 10 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಇಟ್ಸ್ ಎ ಗುಡ್ ಆಪ್ಷನ್ ಮಿನಿ ಟ್ರೈನ್ ತಗೊಳ್ಳೋದು. ಮಕ್ಳಿದ್ರೆ, ವಯಸ್ಸಾದವರಿದ್ರೆ, ಬಿಸಿಲಿದ್ರೆ ನೆಡ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ 5 ಮಿನಿಟ್ಸ್ ಆಗುತ್ತೆ ಅನ್ಸುತ್ತೆ ಮಿನಿ ಟ್ರೈನ್ ಅಲ್ಲಿ. ಟಾಯ್ ಟ್ರೈನ್ ಇಳಿದ್ಮೇಲೆ ಪರ್ ಪರ್ಸನ್ಗೆ 5 ರೂಪೀಸ್ ಏನೋ ಇಸ್ಕೊಂತಾರೆ ಎಂಟ್ರಿ ಫೀಸ್ ಅಂತ ಹೇಳ್ಬಿಟ್ಟು. ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಇರುತ್ತೆ ಕ್ಲೈಮ್ ಮಾಡೋದಕ್ಕೆ. 10 to 15 ಮಿನಿಟ್ಸ್ ಆಗುತ್ತೆ ಹತ್ಕೊಂಡು ಹೋಗೋದಕ್ಕೆ. ಹೋಗೋ ದಾರಿಯಲ್ಲಿ ಪುಟ್ ಶಾಪ್ಸ್ ಇರುತ್ತೆ, ಹೋಟೆಲ್ಸ್ ಇರುತ್ತೆ, ಡ್ರಿಂಕ್ಸ್ ಇರುತ್ತೆ, ಪ್ರೈಸ್ ಕೂಡ ಡಬಲ್ ಇರುತ್ತೆ. ಇಲ್ಲೇ ಸಿಕ್ತಿತ್ತಲ್ಲ ಅಲ್ಲೆಲ್ಲ ಇದು ಸ್ಪೆಷಲ್ ಕಾಶ್ಮೀರ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಏನಿದೆ ಮೇರಿನ್ ಇದು ಹೆಂಪ್ ಬ್ಯಾಗ್ ಅಂತ ಸೇಮ್ ಇದೆ ಬ್ರ್ಯಾಂಡ್. ಅದನ್ನು ಹೆಂಪ್ ನಮ್ಮ ಅಜ್ಜಿ ಮುಂದೆ ಹೋಗ್ಬಿಡ್ತು. ಹಪ್ಳದಲ್ಲಿ ಹೆಂಗ್ ಮಾಡಿದಾರ? ಸುಮ್ಮನೆ ಹೇಳಿದೆ, ನೀನು ನಂಬ್ಕೊಬಿಟ್ಟ. ಅಲ್ಲ, ಏನೋ ಕ್ರಿಸ್ಟಲ್ ಇದೆ. ನಾನು ಹಪ್ಳ ಅಂತ ಹೇಳಿದ್ರೆ ಹಪ್ಳನ ಇಲ್ವಾ ಅಂತ ಟೆಸ್ಟ್ ಮಾಡ್ತಾವ್ರೆ ಅವರಿಬ್ರು. ಓಕೆ, ನೋಡಕ್ ಅದೇ ತರ ಇದೆ. ಏನಚ್ಚಿ ದೇವ್ರ ಮೇಲೈತೆ ಅಜ್ಜಿ. ಆಯ್ತಾ? ಹ್ಞೂ, ದೇವ್ರೈತೆ. ಯಾವ್ದೇವ್ರು? ಆನೆ ಇದು ಎಲಿಫೆಂಟ್ ಕೇವ್ಸ್ ಅಂತ ಇದೆ ಹೆಸರು ಆಯ್ತಾ. ಇದರಲ್ಲಿ ಎಲಿಫೆಂಟ್ಸ್ ಇರುತ್ತೆ. ಮತ್ತೆ ಅಲ್ಲಿ ದೇವ್ರೈತೆ. ಬೋಟಿಗೆ ಆಮೇಲೆ ಅಲ್ಲಿ ಒಬ್ರಿಗೆ 250 ಅಂತ ಅಂದ್ರೆ ನಾವು 5 ಮೆಂಬರ್ಸ್ ಇದೀವಿ. ಅರೌಂಡ್ ಒಂದು 1.5 ಆಗಿದೆ. ಟ್ರೈನಿಗೆ 100 ರೂಪಾಯಿ ಎಲ್ಲರಿಗೂ ಸೇರಿ. ಮತ್ತೆ ಸ್ನ್ಯಾಕ್ಸಿಗೆ 100 ರೂಪಾಯಿ. ಇಲ್ಲಿ ಎಂಟ್ರಿ ಫೀಸ್ ಒಬ್ರಿಗೆ 5 ರೂಪಾಯಿ. ಇಲ್ಲಿ ಬಂದ್ಬಿಟ್ಟು ಕ್ವಶನ್ ಕೇಳ್ತಿರೋದು ನಮ್ಮ ಮಮ್ಮಿ, ಹೋಗ್ಬೇಕಾ ಇನ್ನ ಮೇಲೆ ಅಂತ. ಸ್ಟೋನ್ದು ಈ ಥರ ನಮ್ಮಿಬ್ರ ಹತ್ರನೂ ಒಂದೊಂದಿತ್ತು. ಚಿಕ್ಕ ಹುಡುಗಿರಿದಾಗ ನಮ್ಮ ಅಪ್ಪ ತಗೊಂಡ್ಬಂದಿತ್ತು. ಫೈನಲಿ ಎಂಟ್ರೆನ್ಸಿಗೆ ಬಂದಿದ್ವಿ. ಇಲ್ಲಿ ಫ್ಯಾಂಟಾ ಕೇವ್ಸ್. ಇಲ್ಲೂ ಒಂದು ಎಂಟ್ರಿ ಫೀಸ್ ಇದೆ. ಬರೀ ಎಲ್ಲ ಕಡೆ ಟಿಕೆಟ್ ಸಿಕ್ಕೈತೆ. ಇಲ್ಲಿ ಎಂಟ್ರಿ ಹೋಗೋಕ್ಕೂ ಟಿಕೆಟ್ ತಗೊಬೇಕು. ಇಲ್ಲಿ ಮತ್ತೆ ಕಾರ್ಡ್ ನಂಬರ್ ಕೇಳ್ತಾ ಇದೆ. ಪರ್ ಹೆಡ್ ಎಷ್ಟು? 175. 35 ಒಬ್ರಿಗೆ. ಟಿಕೆಟ್ ಕೊಡೋರೆಲ್ಲ ನಾವೇ ಟಿಕೆಟ್ ತಗೋಬೇಕಂತ ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಟಿಕೆಟ್ ತಗೊತಾ ಇದ್ದಾರೆ. ಇವರೆಲ್ಲ ಹೋದ್ರು?
ಎಲಿಫೆಂಟಾ ಕೇವ್ ಅಲ್ಲಿ ಟೋಟಲ್ 7 ಕೇವ್ಸ್ ಇದೆ. ದಿಸ್ ಇಸ್ ದ ಮೇನ್ ಕೇವ್. ಇನ್ನು ಹಿಸ್ಟ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಕೇವ್ ಬಿಲ್ಡ್ ಆಗಿರೋದು 5th or 8th ಸೆಂಚುರಿಯಲ್ಲಿ ಅಂತ ಹೇಳ್ತಾರೆ. ದಿಸ್ ಕೇವ್ ಇಸ್ ಮೇನ್ಲಿ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ದ ಮೇನ್ ಕೇವ್ ಏನಿದೆ ಅಲ್ಲಿ ನಿಮಗೆ ಶಿವಂದು ಸ್ಕಲ್ಪ್ಚರ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಅಂಡ್ ದಿಸ್ ಎಲಿಫೆಂಟಾ ಕೇವ್ ಇಸ್ ರೆಕಗ್ನೈಸ್ಡ್ ಆಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ 1987 ಅಲ್ಲಿ. ಈ ಸ್ಕಲ್ಪ್ಚರ್ ಬಂದು ಮಹಾಯೋಗಿ ಲಾರ್ಡ್ ಶಿವ ಕಮಲದ ಮೇಲೆ ಪದ್ಮಾಸನ ಹಾಕೊಂಡು ಮೆಡಿಟೇಷನ್ ಮಾಡ್ತಿರೋ ಸ್ಟ್ಯಾಚ್ಯೂ. ಈ ಮೇನ್ ಕೇವ್ ಏನಿದೆ ದಿಸ್ ಇಸ್ ಫೇಮಸ್ ಫಾರ್ ದಿಸ್ ಮ್ಯಾಸಿವ್ ತ್ರಿಮೂರ್ತಿ ಸ್ಕಲ್ಪ್ಚರ್. ಸೆಕ್ಯೂರಿಟಿಗಳೇ ವಿಡಿಯೋ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಇಲ್ಲಿ. ನಾವು ಮಾಡಿಸ್ಕೊಡೋಣ ಹೇಳ್ಬಿಟ್ಟು ಎಲ್ಲ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಹತ್ಬಿಟ್ಟು ಸುಸ್ತಾಗಿ ಅಂತ ಹೇಳ್ಬಿಟ್ಟು. ನನ್ನ ತಂಗಿ ಕರ್ಕೊಬರಕ್ಕೆ ಹೋಗಿದ್ದಾಳೆ, ಒಂದ್ಮೇಲೆ ಮಾಡಿಸ್ಕೊಡೋಣ ಅಂತ. ಇನ್ನೂ ಸ್ಕಿಲ್ ತೋರಿಸ್ತಾ ಇದ್ದಾರೆ. ಚಿನ್ನಮ್ಮ ಇಲ್ಲಿ ಬಾರೋ. ಎಲ್ಲರೂ ಫೋಟೋ ತೆಗೆಸ್ಕೊಂತಿದ್ರಲ್ಲ ಅಂತ ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ ಅವ್ರ ಹತ್ರ. ಈ ಕೇವಲ್ಲಿ ಒಂದು ಶಿವಲಿಂಗ ಕೂಡ ಇದೆ, ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ. ಎಲ್ಲಾ ಸ್ಕಲ್ಪ್ಚರ್ ಕೂಡ ಡ್ಯಾಮೇಜ್ ಆಗಿದೆ. ಅದ್ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಯಾರು ಡ್ಯಾಮೇಜ್ ಮಾಡಿರೋದು ಅಂದ್ರೆ ಪೋರ್ಚುಗೀಸ್ ಸೋಲ್ಜರ್ಸ್. 16th ಸೆಂಚುರಿಯಲ್ಲಿ ಪೋರ್ಚುಗೀಸ್ ಅವರು ಕಂಟ್ರೋಲ್ ತಗೊಂಡಿರುತ್ತೆ ಈ ಐಲ್ಯಾಂಡ್ ನ. ಅವರು ರೆಸ್ಪೆಕ್ಟ್ ಮಾಡದಿರೋದ್ರಿಂದ ಹಿಂದೂ ಕಲ್ಚರ್ನ ಡ್ಯಾಮೇಜ್ ಮಾಡಿದ್ದಾರೆ. ಅಂಡ್ ಮುಂಚೆನೂ ಪ್ರಾಪರ್ ಮೇಂಟೆನೆನ್ಸ್ ಇಲ್ಲದೆ ಡ್ಯಾಮೇಜ್ ಆಗಿದೆ ಅಂತ ಕೂಡ ಹೇಳ್ತಾರೆ. ನೀವು ಶಿವಭಕ್ತರಾಗಿದ್ದಾರೆ ಅಥವಾ ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ವಿಸಿಟ್ ಒನ್ಸ್ ಅಂತ ಹೇಳ್ತೀನಿ. ನಾನು ಮೊದಲೇ ಹೇಳ್ದಂಗೆ ಈ ಕೇವ್ ಬಂದ್ಬಿಟ್ಟು ಮೇನ್ಲಿ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಇನ್ ಮಿಕ್ಕಿದ ಕೇವ್ಸ್ ಎಲ್ಲ ಏನಿದೆ ಮೆಡಿಟೇಷನ್ ಪರ್ಪಸ್ಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಪೂರ್ತಿ ಎಕ್ಸ್ಪ್ಲೋರ್ ಮಾಡಕ್ ಆಗ್ಲಿಲ್ಲ, ಟೈಮ್ ಆಗಿದ್ರಿಂದ. ಆಲ್ಮೋಸ್ಟ್ 5 o'clock ಆಯ್ತು. 5:30ಗೆ ಫೆರಿ ಲಾಸ್ಟ್ ಇದ್ದಿದ್ರಿಂದ ಇನ್ನೊಂದ್ಸಲ ಯಾವಾಗ್ಲಾದ್ರು ಬಂದ್ರೆ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡು ಹೊರಟ್ವಿ. ಇನ್ನು ಎಲ್ಲೂ ಎಲಿಫೆಂಟ್ ಕಾಣಲಿಲ್ಲ. ಏನಕ್ಕೆ ಈ ಕೇವ್ಗೆ ಎಲಿಫೆಂಟಾ ಕೇವ್ ಅಂತ ಹೆಸರಿಟ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮುಂಚೆ ಒಂದು ಬಿಗ್ ಎಲಿಫೆಂಟ್ ಸ್ಟ್ಯಾಚ್ಯೂ ಇತ್ತಂತ ಇಲ್ಲಿ. ಪೋರ್ಚುಗೀಸ್ ಅದನ್ನ ನೋಡಿದ್ಮೇಲೆ ಎಲಿಫೆಂಟಾ ಕೇವ್ ಅಂತ ಹೆಸರಿಟ್ರು. ಪೋರ್ಚುಗೀಸ್ ಲ್ಯಾಂಗ್ವೇಜ್ ಅಲ್ಲಿ ಎಲಿಫೆಂಟ್ ಅಂದ್ರೆ ಎಲಿಫೆಂಟಾ ಅಂತ ಕರೀತಾರಂತೆ. ಆ ಎಲಿಫೆಂಟ್ ಸ್ಟ್ಯಾಚ್ಯೂನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ 16th ಸೆಂಚುರಿಯಲ್ಲೇ. ಆ ಎಲಿಫೆಂಟ್ ಇವಾಗ ಲೊಕೇಟೆಡ್ ಇನ್ ಬೈಕುಲಾ ಮ್ಯೂಸಿಯಂ ಅಲ್ಲಿ ಗಾರ್ಡನ್ ಎಂಟ್ರೆನ್ಸ್ ಅಲ್ಲಿ ಇಟ್ಟಿದಾರಂತೆ ಡಿಸ್ಪ್ಲೇಗೆ. ಮಧ್ಯಾಹ್ನ ಬರ್ಬೇಕಾದ್ರಂತೂ ಸಕ್ಕ ಶೆಕೆ ಅನಿಸ್ತಿತ್ತು. ಬಟ್ ಹೋಗ್ಬೇಕಾದ್ರೆ ಈವ್ನಿಂಗ್ ಆಗಿದ್ರಿಂದ ಸಕ್ಕತ್ತಾಗಿತ್ತು ವೆದರು. ತಣ್ಣ ಗಾಳಿ ಬೀಸ್ತಾ ಇತ್ತು, ಸನ್ಸೆಟ್ ಆಗ್ತಾ ಇತ್ತು. ಆ ವ್ಯೂ ನೋಡಿದ್ರೆ ಎಷ್ಟು ಸಕ್ಕತ್ತಾಗಿತ್ತು ಅಂದ್ರೆ ಪಕ್ಷಿಗಳೆಲ್ಲ ಹಿಂದೆನೇ ಬರ್ತಾ ಇತ್ತು. ಮಧ್ಯಾಹ್ನ ಹೋಗ್ಬೇಕಾದ್ರಂತೂ ಯಾವಾಗ ರೀಚ್ ಆಗ್ತೀವಿ ಅಂತ ಅನ್ಕೊಂತಿದ್ವಿ, ಆದ್ರೆ ವಾಪಸ್ ಬರ್ಬೇಕಾದ್ರೆ ಬಂದಿತ್ತೆ ಗೊತ್ತಾಗ್ಲಿಲ್ಲ, ಅಷ್ಟು ಸಕ್ಕತ್ತಾಗಿತ್ತು. ನಿನ್ಗೂ ಅದೇ ತರ ಮುಚ್ಚಕಣ ಮಣ್ಣಲ್ಲಿ. ಎಲಿಫೆಂಟಾ ತಾಜ್ ಹೋಟೆಲ್ ಗೇಟ್ ವೇ ನೋಡಿ ಮುಗಿಸ್ಕೊಂಡು ಮರೀನ್ ಡ್ರೈವ್ ಹೋದ್ವಿ. ಮರೀನ್ ಡ್ರೈವ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಟೀ ಕುಡಿದು ಚಾಟ್ಸ್ ತಿನ್ಕೊಂಡು ವಿ ಎಂಜಾಯ್ಡ್ ದ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.